ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ನಟ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಕೊಟ್ಟಿರುವಂತಹ ಆ ಒಂದು ಹೇಳಿಕೆ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಹೊರತಾಗಿ ರಾಜಕೀಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಹೌದು, ಈ ಒಂದು ಸಂಬಂಧಪಟ್ಟಂತಹ ವಿಚಾರವಾಗಿ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರು ಕೋನ ನಾಗರಾಜ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ, ಅವ್ರ ಹತ್ರ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂಥೇಳಿ ಹೇಳಿಕೆ ಕೊಡುವಂಥದ್ದು, ಅಂದರೆ ಅದ್ರ ಬಗ್ಗೆ ಇತಿಹಾಸ ತಿಳಿದೆ ಏನೂ ಒಂದಷ್ಟು ಗೊತ್ತಿಲ್ಲದೇ ಇರೋ ಅಂತ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಏನು ಹೇಳ್ತಾರೆ ಇದ್ರ ಬಗ್ಗೆ? ತಪ್ಪಮ್ಮ. ಅವರು ಚಿತ್ರನಟ ಆಗಿರ್ಬೋದು, ಬಹಳ ಪ್ರಖ್ಯಾತರಾಗಿರ್ಬೋದು, ಆದರೆ ಒಂದು ಭಾಷೆ ಸಾಹಿತ್ಯದ ಬಗ್ಗೆನೂ ಅವ್ರು ತಿಳ್ಕೋಬೇಕು. ತಮಿಳ್ನವರು ಅವನು ಅಂಧಾಭಿಮಾನಿ ಅಂತೀವಿ ಅವ್ರಿಗೆ, ತಮಿಳ್ನವ್ರಿಗೆ. ಯಾಕೆಂದರೆ ತಾವೇ ಭಾಳ ಹಳಬರು, ಬೇರೆಯವರು ಯಾರೂ ಅಷ್ಟು ಇಲ್ಲ ಅಂತ. ಇವಾಗ ಅವರು ಎಷ್ಟು ವರ್ಷ ಹಳೇದು ಅಂತ ದಾಖಲೆ ಕೊಡೋಕೆ ಅವ್ರ ಹತ್ರ ಇಲ್ಲ, ಆದರೂ ವಾದ ಮಾಡ್ತಾರೆ ಅವರು. ಇವಾಗ ನಮ್ಮದು ಕನ್ನಡ ಶಾಸನ, ಹಲ್ಮಿಡಿ ಶಾಸನ ಹಳೆ ಸಿಕ್ಕಿದೆ. ಒರಿಜಿನಲ್ ಕನ್ನಡ ಪದಗಳೇ ಇದೆ, ಕನ್ನಡ ಅಕ್ಷರಗಳೇ ಇದೆ. ಅಷ್ಟು ಹಳೆ ಶಾಸನ ಅವ್ರದ್ದಿಲ್ವೇ ಇಲ್ಲ. ಆಮೇಲೆ ಭಾಷೆ ತಗೊಂಡ್ರೆ ಕೂಡ ಅಷ್ಟೇ. ಇವಾಗ ನಮ್ಮದು ಕನ್ನಡ ಭಾಷೆ ಎಷ್ಟು ಶ್ರೇಷ್ಠ ಅಂದರೆ 2500 ವರ್ಷಗಳ ಇತಿಹಾಸ ನಮ್ಮದಿದೆ. ಆಮೇಲೆ ದಾಖಲೆಗಳಿದೆ, ಬರೀ ನಾನು ಹೇಳ್ಬಿಡೋದಲ್ಲ, ಅದಿದೆ, ದಾಖಲೆಗಳಿದೆ. ಆಮೇಲೆ ಪ್ರಪಂಚದ ಯಾವುದೇ ಭಾಷೆನ, ಅದು ರೋಮ್ ಆಗಲಿ, ಇಟಲಿ ಆಗಲಿ, ಬೇರೆ ಬೇರೆ ಭಾಷೆಗಳನ್ನ ಕನ್ನಡಕ್ಕೆ ಸುಲಭವಾಗಿ ನಾವು ತಗೋಬೋದು. ಕಾರಣ ಏನಪ್ಪ ಅಂದರೆ ಕನ್ನಡದಲ್ಲಿ 52 ಅಕ್ಷರಗಳಿದೆ. ನೀವು ಯಾವುದನ್ನು ಇಂಗ್ಲೀಷ್ ಪದ ಹೇಳಿ, ಲ್ಯಾಟಿನ್ ಪದ ಹೇಳಿ, ನಾನು ಕನ್ನಡದಲ್ಲಿ ಬರೀತೀನಿ. ನಾನು ತಮಿಳಲ್ಲಿ ಬರೆಯೋಕ್ಕಾಗಲ್ಲ. ಯಾಕೆಂದ್ರೆ ತಮಿಳಲ್ಲಿ ಅಷ್ಟು ಪದಗಳಿಲ್ಲ, ಅಕ್ಷರಗಳೇ ಇಲ್ಲ ಅವರಲ್ಲಿ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ದ್ರಾವಿಡ ಮುನ್ನೇತ್ರ ಕಳಗಮ್ ಅಂತ ನಿಮಗೆ ಗೊತ್ತು. ಅವರು ಕಳಗಮ್ ಅಂತ ಬರೀಲ್ಲ, ಕಜಗಮ್ ಅಂತ ಬರೀತಾರೆ. ಯಾಕೆಂದರೆ ಅಕ್ಷರ ಇಲ್ಲ. ನಮ್ಮಲ್ಲಿ ಅಕ್ಷರ ಇದೆ. ಅಕ್ಷರ ಅಷ್ಟೊಂದು ಇರೋದಕ್ಕೆ ಕಾರಣ ಏನಂದರೆ ಕನ್ನಡ ಒಂದು ಶ್ರೇಷ್ಠವಾದ ಭಾಷೆ. ಆಮೇಲೆ ಯಾವುದೇ ಭಾಷೆಯಿಂದ ಕೂಡ ನಾವು ಕನ್ನಡಕ್ಕೆ ತಗೋಬೋದು. ಆಮೇಲೆ ಇತಿಹಾಸದಲ್ಲಿ ಎಷ್ಟಿದೆ ಅಂದರೆ ವಿಷಯ, ಸಾಹಿತ್ಯದಲ್ಲೂ ಅಷ್ಟೇ. ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಕನ್ನಡದಲ್ಲಿರುವಷ್ಟು ಸಾಹಿತ್ಯ ಅದು ಮಲಯಾಳದಲ್ಲಿಲ್ಲ, ತಮಿಳಲ್ಲೂ ಇಲ್ಲ, ತೆಲುಗುನಲ್ಲೂ ಇಲ್ಲ, ಕನ್ನಡದಲ್ಲಿದೆ. ಇನ್ನು ಸಾಮ್ರಾಜ್ಯಗಳು ತಗೊಂಡ್ರೆ ನಮ್ಮದು 1500 ವರ್ಷಗಳಲ್ಲಿ 7 ಸಾಮ್ರಾಜ್ಯಗಳನ್ನು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ. ಮಯೂರನಿಂದ ಹಿಡಿದು ಮೈಸೂರು ಮಹಾರಾಜರವರೆಗೂ. ಆ 7 ಸಾಮ್ರಾಜ್ಯಗಳು ಎಷ್ಟು ಶ್ರೇಷ್ಠ ಅಂದರೆ ಪ್ರಪಂಚದ 5 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ನಮ್ಮದು ಒಂದು, ನೃಪತುಂಗದ್ದು. ಇವಾಗ ಹೇಳಿದ್ರೆ ರೋಮ್ ಹಂಗೆ, ಇಟಲಿ ಹಿಂಗೆ, ಚೈನೀಸ್ನವ್ರಿಗಿದೆ, ಈಜಿಪ್ಟ್ನಲ್ಲಿದೆ ಅಂತ ಹೇಳ್ತಾರೆ. ಹೇಳಿದ್ರೆ ಅದಕ್ಕೆ ಸಮಾನಾಂತರವಾಗಿ ನಮ್ಮ ಕನ್ನಡದ ಸಾಮ್ರಾಜ್ಯ ಇದೆ. ಯಾರ್ದು? ನೃಪತುಂಗ ಸಾಮ್ರಾಜ್ಯ ಅಂತ. ಅವನು ಎಲ್ಲಿ ಇದೆ ಅಂದರೆ ಇದರಿಂದ ವಿದೇಶದವ್ರು ಬಂದು ಅವನ ಹತ್ರ ವ್ಯಾಪಾರ ಮಾಡಿ ಹೋಗ್ತಾಯಿದ್ರು. ಇದು ಒಂದೇ ಅಲ್ಲ, ಈ ಥರದ್ದು ಒಂದು 100 ನಮ್ಮ ಕನ್ನಡದ ಬಗ್ಗೆ ನಾವು ಕೊಡ್ಬೋದು. ಇನ್ನು ಭಾಷೆ ಬಗ್ಗೆ ಅಂತೂ ನಮ್ಮದು ಸಂಪೂರ್ಣವಾದ ಪರಿಪೂರ್ಣವಾದ ಭಾಷೆ. ಅದು ನಾವು ಕನ್ನಡದವರು ಕನ್ನಡ ಭಾಷೆನ ಹೊಗಳೋದು ಸಹಜ ಅಂದ್ಕೊಳ್ಳಿ. ಆದ್ರೂ ಲಿಪಿ ಅಂತ ಬಂದಾಗ ಅಕ್ಷರಗಳಿಗೆ ಲಿಪಿ ಅಂತೀವಿ. ಈ ಲಿಪಿ ಅವನು ಕಮಲಾಸನ್ಗೆ ಕೇಳ್ತೀನಿ, ನಿಮ್ಮ ತಮಿಳ್ ಲಿಪಿ ಯಾವಾಗ ಬಂತು, ಕನ್ನಡ ಲಿಪಿ ಯಾವಾಗ ಬಂತು? ಕನ್ನಡದ ಲಿಪಿ ಬಂದ 300 ವರ್ಷಗಳ ನಂತರ ತಮಿಳ್ ಲಿಪಿ ಬಂದಿದೆ. ಭಾಷೆ ಹುಟ್ಟುತ್ತೆ, ಆದರೆ ಲಿಪಿ ಬಂದರೆ ಅದಕ್ಕೆ ಬೆಲೆ. ಇವಾಗ ಕಾಡುಗಳಲ್ಲಿ ಭಾಷೆ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ಮಾತಿರುತ್ತೆ, ಅದಕ್ಕೆ ಅಕ್ಷರ ಇಲ್ಲದೆ ಲಿಪಿ ಎಲ್ಲಿದೆ? ಬೆದಲು ಬರೀತಾರೆ, ಬರೆಯೋಕ್ಕಾಗಲ್ಲ. ಅದು ಕನ್ನಡದಲ್ಲಿದೆ, ತಮಿಳಲ್ಲಿಲ್ಲ. 300 ವರ್ಷಗಳ ನಂತರ ಬರುತ್ತೆ. ಅದಕ್ಕೆ ಚಂದ್ರಶೇಖರ್ ಕಂಬಾರೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ತಮಿಳು ಲಿಪಿ ಬರೋದಕ್ಕಿಂತ ಮುಂಚೆ 300 ವರ್ಷಗಳ ಹಿಂದೆ ಕನ್ನಡ ಲಿಪಿ ಬಂದಿದೆ. ಹೇಗೆ ತಮಿಳು ಹಳೆಯದು, ಕನ್ನಡ ಹೊಸದಾಗುತ್ತೆ? ಇಲ್ಲ ತಮಿಳಿನಿಂದ ಹುಟ್ಟಿದೆ ಅಂತ. ಇದೇನಾಗುತ್ತೆ ಅಂದರೆ ತಮಿಳ್ನಾಡಿನವರು, ನಾನು ಹೇಳಿದ್ರೆ ಭಾಳ ಅಂಧಾಭಿಮಾನಿಗಳು. ಆಮೇಲೆ ಇವಾಗ ಇವನು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳ್ತಾರಲ್ಲ, ಅಲ್ಲಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಯೂನಿವರ್ಸಿಟಿಯಲ್ಲಿ ಎಲ್ಲಿವರೆಗೂ ರಿಸರ್ಚ್ ನಡೀತಾ ಇದೆ ಗೊತ್ತಾ? ನನಗೆ ಇಲ್ಲಿ ಮಿಥಿಕ್ ಸೊಸೈಟಿಯಲ್ಲಿ ದೇವರಕೊಂಡ ರೆಡ್ಡಿ ಅಂತ ಇದ್ದಾರೆ, ಅರುಣಿ ಅಂತ ಇದ್ದಾರೆ. ಈ ಭಾಷೆ ಬಗ್ಗೆ ಅವರು ಸಂಶೋಧನೆ ಮಾಡಿರೋರು. ಮೊನ್ನೆ ಅರುಣಿನವರು ಇಲ್ಲಿ ಬಂದಾಗ ಹೇಳಿದ್ರು, ಎಲ್ಲಿವರೆಗೂ ಮಾಡ್ತಾಯಿದ್ದಾರೆ, ಪ್ರಪಂಚದ ಎಲ್ಲ ಭಾಷೆಗಳನ್ನು ತಮಿಳಿನಿಂದ ಹುಟ್ಟಿದೆ ಅಂತ ದಾಖಲೆ ಮಾಡ್ತಾಯಿದ್ದಾರೆ. ಕನ್ನಡ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಭಾಷೆಗಳು ತಮಿಳಿಂದ ಹುಟ್ಟಿದೆ ಅಂತೆ. ಅದು ಹೇಗೆ ಅಂದರೆ ಎಲ್ಲ ಸುಳ್ಳು ದಾಖಲೆಗಳು ಕೊಡ್ತಾರೆ. ಆಮೇಲೆ ಈ ಥರ ಸುಳ್ಳು ಹೇಳೋದ್ರಲ್ಲಿ ಅವರು ಫಸ್ಟು ತಮಿಳ್ನವರು. ಇರಲಿ, ಅವ್ರ ಭಾಷೆ ಬಗ್ಗೆ ಅವ್ರಿಗೆ ಅಭಿಮಾನ ಇರಲಿ, ನಾವು ಅದ್ರ ಬಗ್ಗೆ ವಾದ ಇಲ್ಲ. ಬಟ್ ನಮ್ಮ ಕನ್ನಡದ ಎಷ್ಟು ಶ್ರೇಷ್ಠ ಇದೆ ಅಂತ ನಾವು ದಾಖಲೆ ಕೊಡ್ತೀವಿ, ತಮಿಳ್ನವರು ದಾಖಲೆ ಕೊಡೋಕ್ಕೆ ಆಗೋದಿಲ್ಲ. ಹೀಗೆ ಕಮಲಾಸನ್ನು ಅವನು ಹೇಳಿರೋ ತಪ್ಪು. ಅವನು ಚಿತ್ರನಟ, ಓಕೆ, ಒಳ್ಳೆ ನಟ, ಅವನಿಗೆ ಸಾಹಿತ್ಯ ಏನು ಗೊತ್ತಿದೆ? ಸಾಹಿತ್ಯನೇ ಗೊತ್ತಿಲ್ಲದೆ ಇರೋನು ಹೇಗೆ ವಾದ ಮಾಡೋಕ್ಕಾಗ್ತಾನೆ? ಇವಾಗ ನಾವು ನೃಪತುಂಗಂದು ಹೇಳ್ತೇನೆ, ಆ ಥರ ಚಕ್ರವರ್ತಿ ಎಲ್ಲಿದ್ದಾರೆ ಅವರು? ಪಲ್ಲವರು, ಚೋಳರು, ಪಲ್ಲವರು, ಅವ್ರ ಹೆಸರೆಲ್ಲ ಹೇಳ್ತಾರೆ. ಅವ್ರದ್ದೆಲ್ಲ ಎಷ್ಟು ರಾಜ್ಯ ಇದೆ? ಬರೀ ತಮಿಳ್ನಾಡರ ರಾಜ್ಯ ಇದೆ. ನಾವು ಮಲೇಷ್ಯಾ ಅಲ್ಲಿದ್ದೀವಿ, ಸಿಂಗಪೂರಲ್ಲಿದ್ದೀವಿ, ನಮ್ಮದು ಇರಾನ್ವರೆಗೂ ಇರುತ್ತೆ.
ಯುರೋಪ್ವರೆಗೂ ಇರುತ್ತೆ ಕನ್ನಡ ಸಾಮ್ರಾಜ್ಯಗಳು. ಆ ರೀತಿ ಅವನು ಹೇಳ್ಬಾರ್ದಾಗಿತ್ತು. ಹೇಳಿದರ ಜೊತೆಗೆ ಇನ್ನೊಂದು ಏನು ಮಾಡಿದ್ದಾನೆ, ತಪ್ಪಾಯಿತು ಅಂತ ಕೇಳ್ಕೊಳ್ಳಲ್ಲ ಅಂದಿದ್ದಾನೆ. ಇವಾಗ ಅವನ ಚಿತ್ರನ ಬ್ಯಾನ್ ಮಾಡಿಸ್ತೀವಿ ನಾವು, ಬಿಡೋದಿಲ್ಲ. ಬ್ಯಾನ್ ಮಾಡಿಸಿದ್ರೆ ಅವಾಗ ಏನಾಗುತ್ತೆ ಅವನಿಗೆ, ಅಲ್ಲಿಗೂ ಅವನು ಒಪ್ಕೋಬೇಕಾಗಿತ್ತು. ತಮಿಳು ಒಪ್ತೀನಿ, ನಿಮ್ಮದು ಹಳೇದಂತ ಹೇಳಿ. ಕನ್ನಡ ತಮಿಳಿಂದ ಹುಟ್ಟಿದೆ ಅನ್ನೋದು ನಿಜವಾಗ್ಲೂ ಅದು ಸುಳ್ಳು 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 ಸುಳ್ಳು. ಇಲ್ಲ ಅವನು ದಾಖಲೆ ಕೊಡಬೇಕು. ಇಲ್ಲ ಸರ್, ಅವ್ರು ಹೇಳಿದ್ದೇನು ಅಂತಂದರೆ ನಾನು ಕ್ಷಮೆ ಕೇಳೋದಿಲ್ಲ, ಏನಕ್ಕೆ ಅಂತಂದರೆ ನಾನು ಪ್ರೀತಿ ಮಾಡ್ತೀನಿ ಕನ್ನಡದವ್ರಿಗೆ ಅಂಥೇಳಿ, ಅಂದರೆ ಎಲ್ಲೋ ಒಂದು ರೀತಿ ಸುತ್ತಿ ಬಡಿಸಿ ಹೇಳ್ತಾರಲ್ಲ ಆ ರೀತಿ ಫಸ್ಟೇ ಹೇಳ್ತಾರೆ ನಾನು ಕ್ಷಮೆ ಅಂತೂ ಕೇಳೋದಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಪ್ರೀತಿಯಿಂದ ಅಂಥೇಳಿ ಕೌಂಟ್ರ್ ಕೊಟ್ಬಿಡ್ತಾರೆ. ಸೊ ಹೆಂಗೆ ಇದು ಅಂತ, ಪ್ರೀತಿಯಿಂದ ಅವರು ರಾಜ್ಕುಮಾರ್ನ ಪ್ರೀತಿಸ್ತಾರೆ, ನಮ್ಮ ಕನ್ನಡ ಚಿತ್ರರಂಗನ ಪ್ರೀತಿಸ್ತಾರೆ. ನಾನು ಹೇಳೋದು, ಚಿತ್ರರಂಗದಲ್ಲಿ ಕೆಲಸ ಮಾಡೋರ್ಗು ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡೋರ್ಗೂ ಬಹಳ ಬದಲಾವಣೆ ಇರುತ್ತೆ. ಸಾಹಿತ್ಯ ಲೋಕದಲ್ಲಿ ಮಾಡೋರು ದಾಖಲೆ ಸಮೇತ ಮಾತಾಡ್ತೀವಿ. ಚಿತ್ರರಂಗದಲ್ಲಿ ಏನಾಗಿದೆ, ಅವರು ಕನ್ನಡದ ಪುಷ್ಪಕ ವಿಮಾನ ಅಂತ ಮಾಡಿದ್ರು, ಸುಮಾರು ಚಿತ್ರಗಳು ಮಾಡಿದ್ರು. ನಾವು ಕಮಲಾಸನ್ ಅಂದರೆ ಭಾಳ ಗೌರವ ಕೊಡ್ತೀವಿ. ಒಂದು 8 ವರ್ಷದ ಮಗು ಅವನು ಕಳತ್ತೂರು ಕಣ್ಣಮ್ಮ ಅಂತ ಚಿತ್ರದಲ್ಲಿ ಮಾಡಿದಾಗ ಒಂದು ಸಣ್ಣ ಹುಡುಗ ಅವನು, ಆ ಹುಡುಗ ಅದ್ರಲ್ಲಿ ಹಾಡು ಹೇಳ್ತಾನೆ, ಭಾಳ ಚೆನ್ನಾಗಿದೆ. ಕಮಲಾಸನ್ನು ಸಿಕ್ಕಾಪಟ್ಟು ಬ್ರಿಲಿಯಂಟ್ ಇದ್ದಾನೆ, ಟ್ಯಾಲೆಂಟ್ ಇದ್ದಾನೆ, ಎಲ್ಲದೂ. ಅದು ಕಲಾವಿದರ ಓಕೆ. ಬಟ್ ಭಾಷೆ ಬಗ್ಗೆ ಬಂದಾಗ ಅವನು ಹೇಳಿರೋದು ತಮಿಳಿಂದ ಕನ್ನಡ ಬಂದಿದ್ದಾನೆ, ಶುದ್ಧ 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 ಸುಳ್ಳು. ಅದಕ್ಕೆ ಕಮಲಾಸನ್ಗೆ ಧಿಕ್ಕಾರ. ಆ್ಯಕ್ಟರ್ ಅಂದಾಗ, ಚಿತ್ರರಂಗ ಅಂದಾಗ ಜೈ ಅಂತೀವಿ. ಸೊ ಕನ್ನಡ ಪರ ಹೋರಾಟ ಅಂತ ಬಂದಾಗ ಮಾತಿಗೆ ಮುಂಚೆ ಬಂದ್ ಮಾಡ್ತಾರೆ ಅಷ್ಟೇ, ಅಥವಾ ಒಂದಷ್ಟು ಪ್ರತಿಭಟನೆಗಳು ಮಾಡ್ತಾರೆ, ಒಂದಷ್ಟು ಪ್ರೊಟೆಸ್ಟ್ಗಳು ಮಾಡ್ತಾರೆ, ಆದರೆ ಅದರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ. ಯಾಕಂದರೆ ಅವ್ರು ದೊಡ್ಡ ದೊಡ್ಡ ಸ್ಟಾರ್ ನಟರು, ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅನ್ನೋಂಥದ್ದು ಜನಗಳ ಮಾತು. ಸೊ ಏನು ಹೇಳ್ತೀರಾ ಅಂದರೆ, ಇವಾಗ ನೀವು ಹೇಳ್ತೀರಿ ಇದಕ್ಕೆ ನಾವು ಧಿಕ್ಕಾರ ಮಾಡ್ತೀವಿ ಅಥವಾ ನಾವು ಅದನ್ನು ಬಿಡೋದಿಲ್ಲ ಅಂತ ಹೇಳಿದ್ರಿ, ಏನು ಬದಲಾವಣೆ ಆಗುತ್ತೆ ಇದರಿಂದ? ಏನಾದ್ರು ಬದಲಾವಣೆ ಆಗುತ್ತಾ? ಬದಲಾವಣೆ ಆಗುತ್ತೆ ಅಂದರೆ, ಇವಾಗ ಕನ್ನಡ ಪರ ಹೋರಾಟಗಾರರು ಬಹಳ ಗುಂಪುಗಳಲ್ಲಿದ್ದಾರೆ. ಇವಾಗ 1-2 ವರ್ಷದಿಂದ ಆ ಗುಂಪುಗಳೆಲ್ಲನೂ ಒಟ್ಟಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಒಂದು ಕಡೆ ಒಬ್ಬರು ಇವಾಗ ನೋಡಿ, ಇವಾಗ ಕಮಲಾಸನ್ ಹೇಳಿದ್ದಕ್ಕೆ ವಾಟಾಳ್ ನಾಗರಾಜ್ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ಅದೇ ಥರ ಪ್ರವೀಣ್ ಕುಮಾರ್ ಶೆಟ್ಟಿ ಇದ್ದಾನೆ, ಶಿವರಾಮೇಗೌಡ ಇದ್ದಾನೆ, ಜ್ಞಾನಮಧು ಅಂತ ಇದ್ದಾರೆ, ನಮ್ಮಂಥವ್ರು ಸಾವಿರಾರು ಜನ ಇದ್ದೀವಿ. ನಾವೆಲ್ಲನೂ ಒಟ್ಟಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಒಂದು ಏನಪ್ಪ ಅಂದರೆ, ನಮಗೆ ಇದುವರೆಗೂ ಯಾವುದೇ ಸರ್ಕಾರಗಳು ಬೆಂಬಲ ಕೊಡ್ತಾ ಇರಲಿಲ್ಲ. ಕನ್ನಡ ಚಳವಳಿ ಹೋರಾಟಗಾರರಿಂದ ಮಾಡ್ಕೊಂಡು ಹೋಗಲಿ ಅನ್ನೋರು. ಈ ಸಾರಿ ಈ ಕಾಂಗ್ರೆಸ್ ಸಿದ್ದರಾಮಯ್ಯನ ಸರ್ಕಾರ ಬಂದಮೇಲೆ ಕನ್ನಡಕ್ಕೆ ಅತ್ಯಂತ ಹೆಚ್ಚು ಗೌರವ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ನಾವು ಹೇಳೋದನ್ನು ಒಪ್ಕೊಳ್ತಾ ಇದ್ದಾರೆ. ಅದರಿಂದ ಕನ್ನಡಕ್ಕೆ ಕುತ್ತು ಬಂದಾಗ, ಹೋರಾಟಗಾರರು ಮಾಡಿದಾಗ ಸರ್ಕಾರನೂ ಬೆಂಬಲ ಕೊಟ್ಟರೆ ಸರ್ಕಾರಕ್ಕೂ ಒಳ್ಳೆಯದಾಗುತ್ತೆ. ಅವ್ರಿಗೂ ಸ್ವಲ್ಪ ಬುದ್ಧಿ ಅನ್ನೋದು ಬರಲಿ ತಮಿಳ್ನವ್ರಿಗೆ ಅನ್ನೋದು ನಮ್ಮ ಚಿಂತನೆ. ಇವಾಗ ಕನ್ನಡ ಹೋರಾಟಗಾರೆಲ್ಲ ಒಟ್ಟಾಗಿದ್ದೀವಿ, ಅದ್ರ ಬಗ್ಗೆ ಏನಿಲ್ಲ. ಇವಾಗ 4-5 ಇನ್ಸಿಡೆಂಟ್ಸ್ನೆಲ್ಲ ನಡೀತಲ್ಲ, ಅಲ್ಲೆಲ್ಲ ಒಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ಎಲ್ಲರೂ ಹೇಳ್ತಿದ್ದಾರೆ. ಪುರುಷೋತ್ತಮ ಬೆಳಿ ಮೇಲೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು, ಮಾನಸ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು, ಈ ಥರ ಒಂದು ದೊಡ್ಡ ಟೀಮ್ ರೆಡಿಯಾಗಿದೆ. ಕನ್ನಡ ಅಂದರೆ ದಾಖಲೆ ಸಮೇತ ಮಾತಾಡ್ತೀವಿ. ಅದಕ್ಕೆ ಬೆಲೆ ಬರುತ್ತಮ್ಮ. ಯಾವುದೋ ಹೋರಾಟಗಳು ಫೈಲ್ಯೂರ್ ಆಗ್ಬೋದು, ಅದ್ರ ಬಗ್ಗೆ ನಾವು ವಾದ ಮಾಡೋದು. ಆದ್ರೂ ಕನ್ನಡಕ್ಕೆ ತೊಂದರೆ ಆದಾಗ ನಾವು ಹೋರಾಟಗಾರರು ಹೋರಾಟ ಮಾಡ್ತೀವಿ. ಇವಾಗ ನೋಡಿ, ನೀವು ಮೊನ್ನೆ ಕೋಣನಕುಂಟೆಯಲ್ಲಿ PVRಗೆ ಹೋಗಿದ್ದೆ, ಅಲ್ಲಿ ಫೋರಮ್ ಮಾಲ್ಗೆ ಹೋಗಿದ್ದೆ. ಎಷ್ಟು ಖುಷಿ ಆಯಿತು ಅಂದರೆ, ದೊಡ್ಡ ದೊಡ್ಡ ಅಂಗಡಿ, ಇಂಟರ್ನ್ಯಾಷನಲ್ ಅಂಗಡಿ ಎಲ್ಲ ಕಡೆ ಕನ್ನಡ ಬೋರ್ಡ್ ಇದೆ. ಯಾಕೆ ಮುಂಚೆ ಇರಲಿಲ್ಲ? ನಾರಾಯಣಗೌಡರು ಮಾಡಿದ್ದಕ್ಕೆ ಅಲ್ಲಿ ಬಂತು. ಅಂದರೆ ಹೋರಾಟ ಮಾಡಿ ನಿಧಾನವಾಗಿ ಬರ್ಬೋದು, ಬರುತ್ತೆ. ನಾವು 60ನೇ ಇಸ್ವಿಯಿಂದ ಹೋರಾಟ ಮಾಡ್ತಾ ಇರೋರು. ಆವಾಗಲೂ ಕನ್ನಡ ಬೋರ್ಡ್ ಇರಲಿಲ್ಲ, ತಮಿಳಲ್ಲಿ ಹಿಂದಿನಲ್ಲಿತ್ತು. ಓಡಿದ ಮೇಲೆ ಕನ್ನಡ ಬಂತು. ಇವಾಗ ಸರ್ಕಾರನೇ ಬಂತು. ನಮ್ದು ಹೆಂಗೆ ಅಂದರೆ, ಹೋರಾಟ ಮಾಡ್ತಾ ಇರ್ತೀವಿ, ಅದು ಎಲ್ಲೆಲ್ಲಿ ಯಶಸ್ಸು ಪಡೀದೇನೂ ಇರ್ಬೋದು. ಆದರೂ ಕನ್ನಡ ಅಂತ ಬಂದಾಗ ನಾವು ಕನ್ನಡ ಹೋರಾಟಗಾರರು ಎದ್ದು ನಿಂತು ಹೋರಾಟ ಮಾಡ್ತೀವಿ. ಪುಸ್ತಕ ಕನ್ನಡ ಶ್ರೇಷ್ಠ ಅಂತೀವಿ. ಬರೀ ಶ್ರೇಷ್ಠ ಅಂದರೆ ಹೇಗೆ? 50 ಅಕ್ಷರಗಳು, ತಮಿಳಲ್ಲಿ 35 ಅಕ್ಷರ, ಅದೊಂದೇ ಅಲ್ಲ, ಬಹಳ ಇದೆ. ಪ್ರಪಂಚದಲ್ಲಿ 7,000 ಭಾಷೆಗಳಿದೆ ಅಂತಾರೆ. 7,000 ಭಾಷೆಗಳಲ್ಲಿ ಭಾರತದಲ್ಲಿ ಎಷ್ಟು ಭಾಷೆ ಇದೆ? ಭಾರತದಲ್ಲೇ ಒಂದು 150 ಭಾಷೆಗಳು ಇರಬಹುದು ಅಂತ ಇಟ್ಕೊಳ್ಳಿ. ಕನ್ನಡ ಶ್ರೇಷ್ಠ ಸಾಹಿತ್ಯ ಲೋಕ ಒಂದೇ ಅಲ್ಲ, ಕನ್ನಡ ಅಕ್ಷರಗಳಿಗೆ ಚಂದ್ರಶೇಖರ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಚಂದ್ರಶೇಖರ್ ಕಂಬಾರ್ ಒಂದು ಮಾತು ಹೇಳಿದ್ರು. ನೀವು ಅಕ್ಷರಗಳನ್ನು ನೋಡಿ, ನೀವು ಬೇರೆ ಭಾಷೆ ಅಕ್ಷರ ನೋಡಿ, ಕನ್ನಡದ ನೋಡಿ, ಕನ್ನಡ ಅಕ್ಷರಗಳಿಗೆ ಪೀಠನೂ ಇದೆ, ಕಿರೀಟನೂ ಇದೆ ಅಂತಾರೆ. ಪೀಠ ಅಂದರೆ ನೋಡಿ, ಇದು ಒಂದು ಅಕ್ಷರ ಇದು ಪೀಠ ನೋಡಿ, ಇದಕ್ಕೆ ಪೀಠ ಅಂತೀವಿ ಕೆಳಗಡೆ. ಆಮೇಲೆ ಇದು ಮೇಲ್ಗಡೆ ಕೊಂಬು ಕೊಡ್ತೀವಲ್ಲ, ಇದೆಲ್ಲ ಕಿರೀಟ ಅಂತೀವಿ. ಈ ಪೀಠ ಕಿರೀಟ ಇರೋದು ಈ ಪ್ರಪಂಚದಲ್ಲಿ ಕನ್ನಡಕ್ಕೆ ಮಾತ್ರ ಇದೆ. ಆ ಕನ್ನಡ ತಮಿಳಿಂದ ಹುಟ್ಟಿದೆ ಅಂದರೆ, ತಮಿಳ್ ಥರ ನಾವು ಇರಬೇಕೋ ಇಲ್ವೋ? ಇಲ್ಲ, ತಮಿಳ್ ಥರ. ಅಲ್ಲಿಗೇನು ನಮ್ಮದು ಶ್ರೇಷ್ಠ ಇದೆ, ಅವ್ರದ್ದಿಲ್ಲ. ಅವ್ರದ್ದು ತಮಿಳು ನೋಡಿ, ಒಡಕು ಭಾಷೆ ಹೆಂಗಿರ್ತೈತೆ ಅಂದರೆ, ಪದಗಳೇ ಇಲ್ಲ, ಅಕ್ಷರಗಳೇ ಇಲ್ಲ, ಅರ್ಧಂಬರ್ಧ ಮಾತಾಡ್ತಾರೆ. ತಿರ್ಗಾ ಅವನು
ಹುಚ್ಚನಾಗಿ ಮಾತಾಡಿದ್ದಾನೆ ಕಮಲಾಸನ, ಅವ್ನಿಗೆ ಧಿಕ್ಕಾರ ನಾವು. ಸೊ ಇದಾಗಿತ್ತು ಕನ್ನಡ ಪರ ಹೋರಾಟಗಾರರ ಮಾತು. ನೋಡ್ತಾ ಇರಿ ರೆಬಲ್ ಟಿವಿ.